ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಚಟ್ನಿಗಳಲ್ಲಿ ಒಂದಾದಂಥ ಶೇಂಗಾ ಚಟ್ನಿ ತಂದಿದ್ದೀನಿ. ಇದಕ್ಕೆ ನಾವು ಶೇಂಗಾ ಹಿಂಡಿನೂ ಅಂತೀವಿ. ಬನ್ನಿ ಫ್ರೆಂಡ್ಸ್, ನನ್ನ ಚಟ್ನಿ ಅಂದರೆ ನಾನು ಮಾಡಿದ್ದು ಈ ಥರ ಚಟ್ನಿ ಹೆಂಗೆ ಮಾಡಿದೆ ಅಂತ ಕೆಲವೊಂದು ಟಿಪ್ಸ್ ಸಮೇತ ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಬನ್ನಿ. ನೋಡ್ರಿ, ಇದು ಈ ಥರ ಉದುರಾಗಿರ್ಬೇಕು ಮತ್ತು ಸ್ವಲ್ಪ ಹರಳಾಗಿರ್ಬೇಕು. ಆಮೇಲೆ ಹಿಂಗಿದ್ರೆ ರುಚಿನೂ ಹೆಚ್ಚು. ಇದು ರೊಟ್ಟಿ, ಚಪಾತಿ, ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಇಡ್ಲಿ ಯಾವುದಕ್ಕೂ ಬೇಕಾದರೂ ಸೆಟ್ ಆಗುತ್ತೆ. ಇದಕ್ಕೆ ಏನೆಲ್ಲ ಹಾಕ್ತೆ ಅಂತ ಹೇಳ್ತೀನಿ. 1 ಕಪ್ನಷ್ಟು ಅಂದರೆ 150 ಗ್ರಾಮ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ ನಾನು. ಅದನ್ನು ಸಣ್ಣ ಉರಿಲಿ ಚೆಂದಾಗಿ ಹುರ್ಕೋಬೇಕು ಇದನ್ನು. ಆಮೇಲೆ ಒಳಗೆ ಹಸಿ ಇರಬಾರ್ದು, ಮೇಲೆ ಹೊತ್ತಬಾರ್ದು. ಆ ಥರ ನೋಡಿಕೊಂಡು ನೀಟಾಗಿ ಹುರ್ಕೊಂಡು ತಕ್ಕೋಬೇಕು. ಈ ಥರ ಒಟ್ಟು ಕೈ ಬಿಡ್ದಂಗೆ ಕೈ ಆಡ್ತಾ ಹೋಗ್ಬೇಕು. ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡಿ. ನೋಡಿರಿ, ಈ ಥರ ಶೇಂಗಾ ಹುರ್ಕೊಂಡು ತಗೊಂಡೆ ನಾನು. ಇದು ಆರಾಕ ಬಿಡ್ಬೇಕು, ಅಂದ್ರೆ ತಣ್ಣಗೆ ಹಾಕಿಬಿಡ್ಬೇಕು. ಮತ್ತು ಇದು ಹುರಿದು ತಣ್ಣಗಾದ್ಮೇಲೆ ನಾನು ಒಟ್ಟು ಸಿಪ್ಪೆ ತೆಗಿಯಂಗಿಲ್ಲ, ಹಿಂಗೆ ಹಾಕ್ತೀನಿ. ನೀವು ಬೇಕಿದ್ದರೆ ತೆಗೀರಿ. ನೋಡಿ ಫ್ರೆಂಡ್ಸ್, ಈಗ ಇದು ತಣ್ಣಗಾಗ್ಬಿಟ್ಟೆ, ಇದು ರೆಡಿ ಆಯಿತು. ಈ ಥರ ಶೇಂಗಾ ನೋಡಿರಿ, ಈ ಥರ ನೀಟಾಗಿ ಹುರ್ಕೋಬೇಕು. ಇಲ್ಲಿ ಹೊತ್ತಬಾರ್ದು, ಆಮೇಲೆ ಒಳಗೆ ಹಸಿನೂ ಉಳಿಬಾರ್ದು. ಅಂದರೆ ಶೇಂಗಾ ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ. ಇಷ್ಟು ಶೇಂಗಾಕ್ಕೆ ನಾನು 1 ಹಿಡಿಯಷ್ಟು ಕರಿಬೇವು ತೊಗೊಂಡೀನಿ ಮತ್ತು ಒಂದು 5-6 ಬೆಳ್ಳುಳ್ಳಿ ಗಡ್ಡೆ ಸುಲಿದಿಟ್ಕೊಂಡಿನಿ ಮತ್ತು 4 ಸ್ಪೂನಷ್ಟು ಖಾರ ಪುಡಿ, ಖಾರ ಪುಡಿ ತೊಗೊಂಡಿನಿ. 2 ಸ್ಪೂನ್ ಜೀರಿಗೆ ಮತ್ತು ಒಂದು ಸಣ್ಣ ಲಿಂಬು ಗಾತ್ರದಷ್ಟು ಅಥವಾ 2 ಸ್ಪೂನಷ್ಟು ಬೆಲ್ಲ ತೊಗೊಂಡಿನಿ. ಒಂದು ಬೋಟ್ ಹುಣಸೆ ಹಣ್ಣು, ಅಂದರೆ ಒಂದು ಬೋಟ್ ಅಂತೀವಿ ನಾವು, ಇಷ್ಟು ಹುಣಸೆ ಹಣ್ಣು ತೊಗೊಂಡಿನಿ. ಹುಣಸೆ ಹಣ್ಣು ಹಾಕೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ. ಆಮೇಲೆ ಅದ್ರ ತಕ್ಕಷ್ಟು ಬೆಲ್ಲ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೇನು ಹಾಕ್ಬೇಕಂತ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಈಗ ನೋಡ್ಕೊಂಡು ಹಾಕ್ಕೋರಿ. ನಮ್ಮದು ಉಪ್ಪು ಕಮ್ಮಿ ನಾವು ಬಳಸೋದು. ಟಿಪ್ಸ್ ಅಂತ ಹೇಳಿದ್ನಲ್ಲ, ಇದು ಶೇಂಗಾದ ಎಣ್ಣೆ ನಾನು ಒಂದು 2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು ಬಂದೆ, ಅಂದ್ರೆ ತಿರ್ಕೊಂಡು ಬಂದೆ ಮಿಕ್ಸಿಗೆ. ನೋಡಿರಿ, ಆಗ ಹಿಂಗೆ ಒಂಥರ ಟೇಸ್ಟ್ ಬರುತ್ತೆ. ಆಮೇಲೆ ಮಿಜ್ಜಿ ಮೆತ್ತಗಾಗುತ್ತೆ ಅಂತ ಹೇಳ್ತೀವಿ ನಾವು. ಹಿಂಗಾದ್ರೂ ಶೇಂಗಾ ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ. ಇದು ನಮ್ಮ ಶೇಂಗಾ ಚಟ್ನಿ ರೆಡಿ ಆದ ನೋಡ್ರಿ. ಇದನ್ನ ಯಾವುದಕ್ಕಾದ್ರೂ ಬಳಸ್ಕೋಬೋದು. ಇದನ್ನು ಒಂದು ಡಬ್ಬಿ ಒಳಗೆ ಹಾಕಿಟ್ರೆ ಒಂದು 15 ದಿನ ಏನಾಗಲ್ಲ, ಟೇಸ್ಟೂ ಚೇಂಜ್ ಆಗೋಂಗಿಲ್ಲ. ಮತ್ತು ಹುರಿಯೋದ್ರಲ್ಲೇ ಇರುತ್ತೆ. ಅದೇ ಶೇಂಗಾನ ನೀಟಾಗಿ ಹುರ್ಕೊಂಡ್ರೆ ತಾಳಿಕೆ ಬರುತ್ತೆ, ಚಲೋ ಆಗುತ್ತೆ ಟೇಸ್ಟ್. ಫ್ರೆಂಡ್ಸ್, ನನ್ನ ಚಾನಲ್ನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.